ಮಾತರಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕಾಮಕುರ ಏನಿದೆ ಅಂಥದ್ದು ಈ ಪ್ಲೇಸಲ್ಲಿ? ಸೊ ಬನ್ನಿ ಇವತ್ತು ಕಾಮಕುರ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಕಾಮಕುರ ಒಂದು ಹಿಸ್ಟಾರಿಕಲ್ ಪ್ಲೇಸ್. ಈ ಪ್ಲೇಸಿಗೆ ಹೋಗ್ಲಿಕ್ಕೆ ನಿಮಗೆ ಟ್ರೈನ್ ಫೆಸಿಲಿಟೀಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಟೋಕಿಯೋದಿಂದ ಖಾಲಿ 50 ಕಿಲೋಮೀಟರ್ ದೂರ ಇರೋದಷ್ಟೇ. ಎನಿ ಟೈಮ್ ನಿಮಗೆ ಟ್ರೈನ್ ಇಲ್ಲಿಗೆ ಅವೈಲೇಬಲ್ ಇದ್ದೇ ಇರುತ್ತೆ. ಸಮುದ್ರ ತೀರದಲ್ಲಿರುವಂಥ ಈ ಸುಂದರವಾದ ಪ್ಲೇಸಿಗೆ ಹೋಗ್ಲಿಕ್ಕೆ ಖಾಲಿ 1 ಅವರ್ ಜರ್ನಿ ಅಷ್ಟೇ. ಕಾಮಕುರದಲ್ಲಂತೂ ನೀವು ಎಲ್ಲಿ ಕಣ್ಣೆತ್ ನೋಡಿದ್ರು ಆ ಗ್ರೀನರಿ ಕಣ್ಣಿಗೆ ಕುಕ್ಕಿ ಹೊಡೆಯುತ್ತೆ. ಅಷ್ಟು ಸುಂದರವಾಗಿದೆ ಈ ಜಾಗ. ಜಪಾನೀಸ್ ಜನರ ಟ್ರೆಡಿಷನಲ್ ಜೀವನ ಶೈಲಿ, ಅವರ ಕಲ್ಚರ್, ನೇಚರ್, ಟೆಂಪಲ್ಸ್ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಇದ್ರೆ ಕಾಮಕುರ ಇಸ್ ದ ಬೆಸ್ಟ್ ಪ್ಲೇಸ್ ಟು ಎಕ್ಸ್ಪ್ಲೋರ್ ಅಂತಾನೆ ಹೇಳ್ಬೋದು. ಇವಾಗ ಜಪಾನ್ ಅಲ್ಲಿ ಸಮ್ಮರ್ ಸೀಸನ್, ಆದ್ರೆ ಕಾಮಕುರದಲ್ಲಿ ಏನು ಆಟಮನ್ ಸೀಸನ್ ಸ್ಟಾರ್ಟ್ ಆಗಿದೆಯೇನೋ ಅನ್ನೋಷ್ಟು ಕೂಲ್ ವೆದರ್ ಇತ್ತು. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟ್. ಫಸ್ಟ್ ಹೋಗಿದ್ದು ನಾವು ಮೇಗತ್ಸುಯಿನ್ ಶ್ರೈನ್. ಈ ಟೆಂಪಲ್ ಒಳಗಡೆ ಬಂದ್ಮೇಲೆ ನನಗ್ ಫೀಲ್ ಆಗಿದ್ದು ನಾವ್ ಯಾವ್ದಾದ್ರು ಟೆಂಪಲ್ಗೆ ಬಂದಿದೀವ ಅಥವಾ ಯಾವ್ದಾದ್ರು ಪಾರ್ಕ್ ಅಥವಾ ಕಾಡಿಗೆ ಬಂದಿದೀವ ಅನ್ನೋ ತರ. ಬಿಕಾಸ್ ಅಷ್ಟು ಗ್ರೀನರಿ ಗೊತ್ತಾ. ಸೊ ನಾವು ಈ ಟೆಂಪಲ್ ಜಸ್ಟ್ ಎಂಟ್ರೆನ್ಸಿಗೆ ಬಂದಿದ್ದೀವಿ ಅಷ್ಟೇ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಜಸ್ಟ್ ಇವಾಗ ಆ್ಯಕ್ಚುಲಿ ಟೋಕಿಯೋದಲ್ಲಿ ಜಪಾನಲ್ಲಿ ಸಮ್ಮರ್ ಸೀಸನ್, ಬಟ್ ಇಲ್ಲಿ ಬಂದರೆ ನಾನೇನೋ ವಿಂಟರಲ್ಲಿ ಬಂದಿದ್ದೀನಿ, ಏನೋ ಆಟಮ್ ಸ್ಟಾರ್ಟ್ ಆಗಿದೆ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಸಿ ಹೌ ಬ್ಯೂಟಿಫುಲ್. ಇದು ಒಂದು ಜೈನ ಬೌದ್ಧ ದೇವಾಲಯ. 1160ರಲ್ಲಿ ಈ ಟೆಂಪಲ್ ಸ್ಥಾಪನೆ ಆಗಿರೋದು. ಮೊದಲು ಇದು ಒಂದು ರಾಜ ಕುಟುಂಬದ ಸ್ಮಾರಕವಾಗಿತ್ತು. ಇವಾಗ ಇದು ಒಂದು ಫೇಮಸ್ ಜೈನ ಬೌದ್ಧ ದೇವಾಲಯ. ಇಲ್ಲಿ ಇವ್ರ ಪೂಜೆ ಮಾಡುವಂತಹ ವಿಗ್ರಹಗಳಾಗಿರ್ಬೋದು, ಅವರ ಸ್ಮಾರಕಗಳಾಗಿರ್ಬೋದು, ಎಲ್ಲಾನು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಅವುಗಳಿಗೆ ಅವರು ಮಾಡುವಂತಹ ಆ ಅಲಂಕಾರ ಇದೆ ಅಲ್ಲ, ಅದು ಮಾತ್ರ ತುಂಬಾ ಯುನೀಕ್ ಅನ್ಸುತ್ತೆ ನೋಡ್ಲಿಕ್ಕೆ. ಜೂನ್ ತಿಂಗಳಲ್ಲಿ ಈ ಟೆಂಪಲ್ ಎಂಟ್ರೆನ್ಸ್ ಅಲ್ಲಿ ನೀಲಿ ಹೈಡ್ರೆಂಜಿಯಾ ಫ್ಲವರ್ಸ್ ಗಳು ತುಂಬಿ ತುಳ್ಕಾಡ್ತಾ ಇರುತ್ತೆ. ಬಟ್ ನಾವು ಹೋದಾಗ ನಮ್ಗೆ ಅದ್ ನೋಡಕ್ ಸಿಗ್ಲಿಲ್ಲ, ಎಲ್ಲದನ್ನು ಕಟ್ ಮಾಡ್ಬಿಟ್ಟಿದ್ರು. ಇನ್ನು ಈ ಟೆಂಪಲ್ ಇಷ್ಟಕ್ಕೊಂದು ವೈರಲ್ ಆಗಿರೋದೇ ಈ ವಿಂಡೋಗೋಸ್ಕರ. ಈ ವಿಂಡೋನ ನೋಡ್ಲಿಕ್ಕೆ ಪೇಂಟಿಂಗ್ ತರ ಅನ್ಸುತ್ತೆ, ಬಟ್ ಆದ್ರೆ ಪೇಂಟಿಂಗ್ ಅಲ್ಲ. ಈ ವಿಂಡೋ ಹಿಂದಿರುವಂತ ಆ ವ್ಯೂ, ಆ ವಿಂಡೋದಿಂದ ನೋಡ್ಬೇಕಾದ್ರೆ ಅಷ್ಟು ಯುನೀಕ್ ಆಗಿ ಕಾಣುತ್ತೆ. ಈ ವಿಂಡೋನ ನೋಡ್ಲಿಕ್ಕೆ ಅಂತಾನೆ ಎಲ್ರು ಈ ಟೆಂಪಲ್ಗೆ ಬರ್ತಾರೆ. ಇನ್ನು ಈ ಟೆಂಪಲ್ ಹಿಂದ್ಗಡೆ ಇರುವಂತಹ ಗಾರ್ಡನ್ ಮಾತ್ರ ಓ ಮೈ ಗಾಡ್, ಬ್ರೆತ್ ಟೇಕಿಂಗ್ ವ್ಯೂ ಅಂತ ಹೇಳ್ತಾರಲ್ಲ, ಸೊ ಇದಕ್ಕೆ ಅನ್ಸುತ್ತೆ. ಈ ಟೆಂಪಲ್ ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ. ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ಪೀಸ್ಫುಲ್ ಆಗಿರೋ ನೇಚರ್ ಮಧ್ಯ ಕಾಲ ಕಳಿಬೇಕು ಅಂತ ಇದ್ರೆ ಮೇಗತ್ಸುಯಿನ್ ಟೆಂಪಲ್ ನ ನಿಮ್ಮ ಬಕೆಟ್ ಲಿಸ್ಟ್ ಅಲ್ಲಿ ಹಾಕೊಳ್ಳಿ. ಮಸ್ಟ್ ವಿಸಿಟ್ ಟೆಂಪಲ್ ಇನ್ ಕಾಮಕುರ. ನಾವು ಮೇಗತ್ಸುಯಿನ್ ಟೆಂಪಲ್ ಏನ್ ಹೋಗಿದ್ವಿ, ಅಲ್ಲಿಂದ ಈಗ ನೆಕ್ಸ್ಟ್ ಹೋಗ್ತಿರೋ ಟೆಂಪಲ್ಗೆ 1.5 ಕಿಲೋಮೀಟರ್ ಏನೋ ಡಿಸ್ಟೆನ್ಸ್ ಇದೆ. ನಮಗೆ ಟೋಕಿಯೋ ಬಂದಾಗಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಎಲ್ಲ ಒಂಥರ ಮ್ಯಾಟ್ರೇ ಅಲ್ಲ, ಹಿಂಗೆ ಹೋಗಿ ಬಂದಂಗೆ ಆಗ್ತಿದೆ. ಸೊ ಹಾಗಾಗಿ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ವೆದರ್ ಆ್ಯಕ್ಚುಲಿ ತುಂಬ ಕಾಮ್ ಇದೆ. ಸತ್ಯಕ್ಕೂ ನನಗೆ ಸಮ್ಮರ್ ಅಂತ ಅನ್ನಿಸ್ತಾನೆ ಇಲ್ಲ. ನಿಜವಾಗ್ಲೂ ಒಳ್ಳೆ ಆಟಮ್ ಸೀಸನಲ್ಲಿ ಇಲ್ಲಿ ಬಂದಂಗೆ ನಂಗೆ ಅನ್ನಿಸ್ತಾ ಇದೆ. ಅಷ್ಟು ಕೂಲ್ ವೆದರ್ ಇದೆ. ಹಾಗಾಗಿ ಆರಾಮ್ಸೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದೇ ರೋಡ್ ಸೀದಾ 1.5 ಕಿಲೋಮೀಟರ್ ನಡೆದ್ರೆ ಆಯಿತು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿನ ರೋಡ್ಗಳಲ್ಲಿ ಈ ಥರ ವಾಕ್ ಮಾಡೋಕ್ಕೂ ನಾವು ಪುಣ್ಯ ಮಾಡಿರ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಫುಲ್ಲು ಗ್ರೀನರಿ. ಅವ್ರ ಮನೆಗಳೆಲ್ಲ ಒಂಥರ ಯೂನಿಕ್ ಆಗಿದೆ. ಎಲ್ಲ ನೋಡ್ತಾ ನಾವು ಹೋದರೆ ನಮಗೆ ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗಲ್ಲ. ಇಲ್ಲಿನ ಜನರು ಒಂಥರ ಪುಣ್ಯ ಮಾಡಿದಾರೆ ಅನಿಸುತ್ತೆ, ಇಷ್ಟು ಒಳ್ಳೆ ವೆದರ್ ಜೊತೆ ಲೈಫ್ ಲೀಡ್ ಮಾಡೋಕ್ಕೆ. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ಸುರಗಾಕು ಹಚಿಮಾಗು ಶ್ರೈನ್. ಇದು ಕೂಡ ಒನ್ ಆಫ್ ದ ಫೇಮಸ್ ಶ್ರೈನ್ ಕಾಮಕುರದಲ್ಲಿ. ಬೆಟ್ಟಗಳ ಮೇಲೆ ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ. ಸುತ್ತಲೂ ಎಲ್ಲಿ ನೋಡಿದ್ರು ಗಿಡ ಮರಗಳೇ ಕಾಣುತ್ತೆ. ಸುತ್ತಲೂ ಗಿಡ ಮರಗಳಿರುವಂತಹ ಈ ಸುಂದರವಾದ ಟೆಂಪಲ್ಗೆ ನಾವು ಮೆಟ್ಲು ಹತ್ತಿ ಮೇಲ್ ಹೋಗ್ಬೇಕು.
ಜಪಾನಿನ ಪ್ರಸಿದ್ಧ ಶಿಂತೋ ದೇವಾಲಯಗಳಲ್ಲಿ ಈ ಸುರಗಾಕು ಹಚಿಮಂಗು ಟೆಂಪಲ್ ಕೂಡ ಒಂದು. 1063ರಲ್ಲಿ ಮಿನಮೋಟೋ ಎಂಬುವರು ಈ ದೇವಸ್ಥಾನವನ್ನ ಸ್ಥಾಪನೆ ಮಾಡ್ತಾರೆ. ಹಚಿಮಾನ್ ಎಂಬ ಒಂದು ಯುದ್ಧ ದೇವತೆಗೆ ಇಲ್ಲಿ ಪ್ರತಿದಿನ ಪೂಜೆ ಸಲ್ಲುತ್ತೆ. ಇಲ್ಲಿ ಜನರು ಶಾಂತಿ ಮತ್ತು ವಿಜಯಕ್ಕಾಗಿ ಬಂದು ದೇವ್ರ ಹತ್ರ ಪ್ರೇಯರ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಏಮಾ ಫಲಕಗಳು, ಇದು ನಿಮಗೆ ಜಪಾನಲ್ಲಿ ಎಲ್ಲಾ ಕಡೆ ನೋಡಕ್ ಸಿಗುತ್ತೆ. ಈ ತರ ಮರದ ತುಂಡುಗಳ ಮೇಲೆ ತಮ್ಮ ವಿಶಸ್ನೆಲ್ಲ ಬರ್ದು ಅದನ್ನ ಕಟ್ಟಿದ್ರೆ ದೇವರಿಗೆ ತಲುಪುತ್ತೆ ಅನ್ನೋದು ಇಲ್ಲಿಯ ಜನರ ನಂಬಿಕೆ. ಇಲ್ಲಿ ದೇವರಿಗೆ ಕೈ ಮುಗಿಯೋದೆಲ್ಲ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾವು ಫಾರಿನರ್ಸ್ ಬಂದವರಿಗೆಲ್ಲ ಇದೆಲ್ಲ ಏನೋ ಒಂಥರ ವಿಚಿತ್ರ. ಅವ್ರ ಬೋರ್ಡ್ ಅನ್ನು ನೋಡ್ಕೊಂಡು ಹಂಗೆ ಕಾಪಿ ಮಾಡಕ್ ಹೋಗ್ತಿವಿ. ಅದು ನೋಡೋರಿಗೆ ಸ್ವಲ್ಪ ನಗಾಡೋ ತರ ಅನ್ಸುತ್ತೆ. ಇಲ್ಲಿ ದೇವಸ್ಥಾನದ ಒಳಗಡೆ ನೋಡಕ್ಕೆ ತುಂಬಾನೇ ಪ್ಲೇಸ್ಗಳಿದೆ, ತುಂಬಾನೇ ಶ್ರೇನ್ಸ್ಗಳಿದೆ. ಅಲ್ಲದೆ ಸಣ್ಣ ಸಣ್ಣ ಪಾಂಡ್ಗಳು ಕೂಡ ಇದೆ. ಇಲ್ಲಿನ ಜನರು ನೇಚರ್ಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದನ್ನ ಇವರ ದೇವಸ್ಥಾನಗಳಿಗೆ ಬಂದಾಗ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಈ ದೇವಸ್ಥಾನದ ಒಂದ್ ಪಾಂಡ್ ಅಲ್ಲಿ ಕಮಲಗಳು ಬೆಳೆಸಿದ್ರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅಷ್ಟೇ ಅಲ್ಲದೆ ಅದೇ ಪಾಂಡ್ ಅಲ್ಲಿ ಫಿಶ್ ಗಳಿತ್ತು, ಪಾರಿವಾಳಗಳಿತ್ತು. ಆ ಪಾರಿವಾಳಕ್ಕೆ ನಾವು ಬೇಕಾದ್ರೆ ಫುಡ್ ನ ಫೀಡ್ ಮಾಡಿಸ್ಬೋದು, ಬಟ್ ಅದಕ್ಕೆ 100 ಏನೋ ಪೇ ಮಾಡ್ಬೇಕು ಅಷ್ಟೇ. ಇನ್ನು ಕಮಲಗಳಂತೂ ಇಷ್ಟು ಡಿಫ್ರೆಂಟ್ ಆಗಿರೋ ವೈಟ್ ಕಲರ್ ಕಮಲನಂತೂ ನಾನು ಫಸ್ಟ್ ಟೈಮ್ ನೋಡಿದ್ದು. ಪಿಂಕ್ ಕಲರ್ ಕಮಲನೂ ಇತ್ತು, ಬಟ್ ಈ ಕಮಲಗಳು ನಾರ್ಮಲ್ ಆಗಿ ನಮ್ ಇಂಡಿಯಾದ ಕಮಲ ತರ ಇರ್ಲಿಲ್ಲ, ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ. ಇಲ್ಲಂತೂ ಒಂದು ಟೆಂಪಲ್ ಒಳಗಡೆನೆ ಒಂದು ರಾಶಿ 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 ಟೆಂಪಲ್ಸ್ ಇದೆ. ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡಿ, ಈ ಟೆಂಪಲಲ್ಲಿ ಈ ಥರ ಎಲ್ಲ ಏನೋ ಇದೆ. ಇದೇನಂದರೆ ಎಲ್ಲರೂ ಬೇಡ್ಕೊಂಡು ಅವ್ರ ವಿಶಸ್ನ ಈ ಥರ ಬಟ್ಟೆಯಲ್ಲಿ ಕಟ್ಟಿ ಬಾವುಟ ಥರ ಹೀಗೆ ಕಟ್ಟೋದು. ಸೊ ಇಡೀ ಈ ಶ್ರೈನ್ ಹತ್ರ ಫುಲ್ ಈ ಥರ ಬಟ್ಟೆಯಲ್ಲಿ ಎಲ್ಲ ವಿಶಸ್ ಬರ್ದು ನೇತಾಕಿದ್ದಾರೆ. ತುಂಬ ಬಿಲೀವ್ ಮಾಡ್ತಾರೆ ಅನ್ಸುತ್ತೆ ಇಲ್ಲಿ ಅವರು ಈ ಥರದ್ದೆಲ್ಲ. ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಬಸ್ಸಲ್ಲಿ ಹೊರಟ್ವಿ. ಇಲ್ಲಿ ನೀವು ಎಲ್ಲೇ ಟ್ರಾವೆಲ್ ಮಾಡೋದಿದ್ರು ನಡೆಯಕ್ಕೆ ಕಷ್ಟ ಆಗುತ್ತಂದ್ರೆ ಬಸ್ಸು ಟ್ರೈನು ಎರಡೂ ಅವೈಲೇಬಲ್ ಇರುತ್ತೆ. ಥರ್ಡ್ ಶ್ರೈನ್ ನಾವು ವಿಸಿಟ್ ಮಾಡಿದ್ದು ಹೋಕುಕುಜಿ ಟೆಂಪಲ್. ಹೋಕುಕುಜಿ ಟೆಂಪಲ್ನ ಅಶಿಕಾಗ ಇಯೋಜಿ ಅನ್ನೋರು 14ನೇ ಶತಮಾನದಲ್ಲಿ ತಮ್ಮ ಕುಟುಂಬದ ಚಿಹ್ನೆಗೋಸ್ಕರ ಈ ದೇವಸ್ಥಾನದ ಸ್ಥಾಪನೆಯನ್ನ ಮಾಡ್ತಾರೆ. ಈ ದೇವಸ್ಥಾನವನ್ನ ಬ್ಯಾಂಬೂ ದೇವಸ್ಥಾನ ಅಂತಾನೂ ಕರೀತಾರೆ. 2000ಕ್ಕೂ ಹೆಚ್ಚು ಉದ್ದವಾಗಿರುವಂತಹ ಹಸಿರಾಗಿರುವಂತಹ ಬ್ಯಾಂಬೂ ಗಿಡಗಳನ್ನ ಇವರು ಇಲ್ಲಿ ಬೆಳೆಸಿದ್ದಾರೆ. ಹಕುಕೋಜಿ ಟೆಂಪಲ್ ಇದೊಂದು ಜೈನ ಬೌದ್ಧ ದೇವಾಲಯ ಆಗಿರೋದ್ರಿಂದ ಇಲ್ಲಿ ಧ್ಯಾನಾಭ್ಯಾಸಕ್ಕೋಸ್ಕರ ಜನರು ಬರ್ತಾ ಇದ್ರಂತೆ. ಇವಾಗ ಜನರು ಇಲ್ಲಿಗೆ ಈ ಬ್ಯಾಂಬೂ ಫಾರೆಸ್ಟ್ ವ್ಯೂನ ಎಂಜಾಯ್ ಮಾಡೋದಕ್ಕೆ ಬರ್ತಾರೆ. ಅಷ್ಟೇ ಅಲ್ಲದೆ ಈ ಬ್ಯಾಂಬೂ ಫಾರೆಸ್ಟ್ ವ್ಯೂ ಮುಂದೆ ಟ್ರೆಡಿಷನಲ್ ಜಪಾನೀಸ್ ಮಾಚಾ ಟೀನ ಸರ್ವ್ ಮಾಡ್ತಾರೆ. 1000 ಯೆನ್ ಪೇ ಮಾಡಿಬಿಟ್ಟು ಆ ಮಾಚಾ ಟೀ ಕುಡಿತಾ ಆ ವ್ಯೂನ ಎಂಜಾಯ್ ಮಾಡೋದಕ್ಕೆ ಇವಾಗ ಟೂರಿಸ್ಟ್ ಇಲ್ಲಿಗೆ ಎದ್ದು ಬಿದ್ದು ಬರೋದು. ಸೊ ಬ್ಯಾಂಬೂಸ್ ವ್ಯೂ ನೋಡ್ತಾ ಇವರ ಟ್ರೆಡಿಷನಲ್ ಟೀನ ಟೇಸ್ಟ್ ಮಾಡೋದು ಇಲ್ಲಿನ ಕಾನ್ಸೆಪ್ಟ್. ನೈಸ್ ಅಲ್ಲ? ಆರ್ ಯು ರೆಡಿ ಟು ಟೇಸ್ಟ್ ಮಾಚಾ? ಏನಿದು ಮಾಚಾ ಟೀ ಅಂತ ಕೇಳ್ತೀರಾ? ಮಾಚಾ ಟೀ ಅಂದ್ರೆ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್. ಇದು ಹೆಲ್ತಿಗಂತೂ ತುಂಬಾನೇ ಒಳ್ಳೇದು. ಇಲ್ಲಿನ ಜನರು ಹೆಲ್ದಿ ಆಗಿರೋದಕ್ಕೆ ಒನ್ ಆಫ್ ದ ರೀಸನ್ ಈ ಮಾಚಾ ಟೀ ಕೂಡ ಹೌದು. ಈ ಬ್ಯಾಂಬೂ ಫಾರೆಸ್ಟ್ ಮುಂದೆ ಪೀಸ್ಫುಲ್ ಆಗಿರೋ ವೆದರ್ ಅಲ್ಲಿ ಕಾಮ್ ಆಗಿ ಆ ಮಾಚಾ ಟೀ ಕುಡಿಯುವಂತ ಒಂದು ಫೀಲೇ ಒಂಥರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ರಕ್ಷಿತಿಗೆ ಸ್ಟಾರ್ಟಿಂಗ್ ಮಾಚಾ ಟೀ ಗ್ರೀನ್ ಟೀ ಚೆನ್ನಾಗಿರಲ್ಲ, ನಂಗೆ ಬೇಡ ಅನ್ನೋ ತರ ಇದ್ದ. ಬಟ್ ಆದ್ರೆ ಇವ್ರು ಕೊಡುವಂತಹ ಟ್ರೆಡಿಷನಲ್ ಮಾಚಾ ಟೀನ ಟೇಸ್ಟ್ ಮಾಡಿ ರಕ್ಷಿತ್ ಕೂಡ ಮಾಚಾ ಟೀ ಫ್ಯಾನ್ ಆಗೋಗ್ಬಿಟ್ಟ. ಸ್ಟಾರ್ಟಿಂಗ್ ಒಂದು ಶುಗರ್ ಬೈಟ್ಸ್ ಕೊಡ್ತಾರೆ, ಅದನ್ನ ತಿಂದು ಆಮೇಲೆ ಮಾಚಾ ಟೀನ ಸಿಪ್ ಮಾಡ್ಬೇಕು. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಕುಡಿ ಬೇಗ. Okay. Let's try. Wow. Beauty. ಸೂಪರ್. ಯಾರಾದ್ರೂ ಜಪಾನೀಸ್ ಫುಡ್ ಫ್ಯಾನ್ಸ್ ಇದ್ದೀರಾ? ಎಸ್, ನೆಕ್ಸ್ಟ್ ನಾವು ಹೋಗ್ತಿರೋ ಡೆಸ್ಟಿನೇಷನ್ ನಿಮ್ಗೋಸ್ಕರ ಕೊಮಾಚಿ ಸ್ಟ್ರೀಟ್. ಇವಾಗ ಕಾಮಕುರ ತಿರುಗಿ ಸಾಕಾಯ್ತು. ಸೊ ಹಾಗಾಗಿ ಇಲ್ಲೇ ಇದ್ದಿದ್ದೊಂದು ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಜಪಾನೀಸ್ ಫುಡ್ಡೇ. ಸೊ ಅದರಲ್ಲೇ ಒಂದು 2-3ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಟ್ರೈ. ಫಸ್ಟ್ ನಾವು ಟ್ರೈ ಮಾಡಿದ್ದು ತಮಗೋ ಯಾಕಿ ಅಂತ ಹೇಳಿ. ಇದು ಎಗ್, ಶಿರಾಸು ಫಿಶ್ ಹಾಗೆ ಚೀಸ್ ಇಂದ ಮಾಡಿರುವಂತದ್ದು. ನಿಜವಾಗ್ಲೂ ಇಟ್ ವಾಸ್ ಡಿಲಿಷಿಯಸ್.
ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಗೋಬಮ್ಮಕ್ಕಿ ಅಂತ ಹೇಳಿ, ಇದು ಕೂಡ ಸಖತ್ತಾಗಿತ್ತು. ಓಕೆ. ಮತ್ತು ಸೋಯಾಬೀನ್. ಥರ್ಡ್ ಒನ್ ಬಂದು ದಾಂಗೋ. ಇದಂತೂ ನನ್ನ ಫೇವ್ರೆಟ್. ನಾನು ಲಾಸ್ಟ್ ಟೈಮ್ ಜಪಾನ್ ಟ್ರಿಪ್ಪಿಗೆ ಬಂದಾಗಲೇ ತುಂಬಾ ಇಷ್ಟಪಟ್ಟು ತಿಂದಿದ್ದೆ. ಇದು ಸ್ಟಿಕ್ಕಿ ರೈಸ್ ಇಂದ ಒಂಥರ ರೈಸ್ ಬಾಲ್ಸ್ ತರ ಮಾಡಿ ಅದಕ್ಕೆ ಫ್ಲೇವರ್ಸ್ ನ ಆಡ್ ಮಾಡ್ತಾರೆ. ಇಟ್ ವಾಸ್ ಸೋ ಗುಡ್. ನೀವೇನಾದ್ರೂ ಜಪಾನ್ ಬರೋರಿದ್ರೆ ಈ ಡಿಶ್ ನ ಮಾತ್ರ ಮಿಸ್ ಮಾಡದೆ ಟೇಸ್ಟ್ ಮಾಡಿ ಆಯ್ತಾ. ಇದೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಮ್ಮ ಪ್ರಯಾಣ ಬೆಳೆಸಿದ್ವಿ. 13.35 ಅಡಿ ಎತ್ತರ, 121 ಟನ್ ವೆಯ್ಟ್, ಲೋಹದಿಂದ ಮಾಡಿದಂತಹ ಈ ದೈವತ್ತು ಅಂದ್ರೆ ದೊಡ್ಡ ಬುದ್ಧನ ಪ್ರತಿಮೆ ಟೆಂಪಲ್ ಕೋಟಕ್ಕೂ ಇನ್ಗೆ ನಿಮ್ಗೆಲ್ರಿಗೂ ವೆಲ್ಕಮ್. ಹದಿಮೂರನೇ ಶತಮಾನದಲ್ಲಿ ಸ್ಥಾಪಿತವಾದಂತಹ ಒಂದು ದೊಡ್ಡ ಬುದ್ಧನ ದೇವಾಲಯ ಇದು. ಈ ಟೆಂಪಲ್ಗೆ ದ ಗ್ರೇಟ್ ಬುದ್ಧ ಮತ್ತು ದೈವತ್ಸು ಅಂತಾನೂ ಕರೀತಾರೆ. ಈ ಬುದ್ಧನ ಮೂರ್ತಿ ಅಮಿತಾಭ ಬುದ್ಧ ಅಂತಾನೆ ಪ್ರಸಿದ್ಧಿ. ಈ ಬುದ್ಧನ ದೇವಸ್ಥಾನ ತುಂಬಾನೇ ಚೆನ್ನಾಗಿತ್ತು. ಭೂಕಂಪ ಸುನಾಮಿ ಎಲ್ಲ ಆಗಿ ದೇವಸ್ಥಾನ ಎಲ್ಲ ನಶಿಸಿ ಹೋಗಿ ಈಗ ಈ ಬುದ್ಧನ ವಿಗ್ರಹ ಮಾತ್ರ ಉಳ್ಕೊಂಡಿದೆ. ಈ ಬುದ್ಧನ್ ಸ್ಪೆಷಾಲಿಟಿ ಏನ್ ಗೊತ್ತಾ, ಈ ಬುದ್ಧನ್ ಒಳಗ್ ಸಮೇತನೂ ಹೋಗ್ಬೋದು ನಾವು. ಅದಕ್ಕೆ ಎಕ್ಸ್ಟ್ರಾ 100 ಪೇ ಮಾಡಿ ಒಳಗಡೆ ಹೋದ್ರೆ ಬುದ್ಧನ ಮುಟ್ಟಿ ಎಲ್ಲ ನಾವು ನೋಡ್ಬೋದು. ಬಟ್ ಒಳಗಡೆ ತುಂಬಾನೇ ಸೆಕೆ ಆಗುತ್ತೆ. ಸೊ ಅದನ್ನ ಫಸ್ಟ್ ಗೆ ಮೆನ್ಷನ್ ಮಾಡಿರ್ತಾರೆ, 1 ನಿಮಿಷಕ್ಕಿಂತ ಜಾಸ್ತಿ ಅಲ್ಲಿ ಇರ್ಬೇಡಿ ಅಂತ. ಮತ್ತೆ ಬುದ್ಧನ್ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಅಲ್ಲಿ ಬರ್ದಿದ್ದಾರೆ ಇಂಗ್ಲಿಷ್ ಮತ್ತೆ ಜಪಾನೀಸ್ ಅಲ್ಲೆಲ್ಲ. ಅದನ್ನೆಲ್ಲ ನೋಡಿ ನಾವು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬುದ್ಧನ್ ದರ್ಶನ ಎಲ್ಲ ಮುಗಿಸಿ ನಾವು ನೆಕ್ಸ್ಟ್ ಹೊರಟಿದ್ದು ಕಾಮಕುರದಲ್ಲಿ ಒಂದು ಫೇಮಸ್ ಸ್ಪಾಟ್ ಇದೆ, ವೈರಲ್ ಇನ್ಸ್ಟಾಗ್ರಾಮ್ ಸ್ಪಾಟ್. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೋದ್ವಿ. ಓ ಮೈ ಗಾಡ್, ಜನ ಜಾತ್ರೆ ಗೊತ್ತಾ ಅಲ್ಲಿ. ಏನಕ್ಕೆ ಏನು ಅಂತ ನೀವೇ ನೋಡಿ. ನೀವೇನಾದ್ರೂ ಅನಿಮಿ ಲವರ್ಸ್ ಆಗಿದ್ರೆ ನಿಮ್ಗೆ ಈ ಸ್ಪಾಟ್ ಅಂತೂ ಸಖತ್ ಇಷ್ಟ ಆಗುತ್ತೆ ಅಂಡ್ ನಿಮಗೆ ಗೊತ್ತಿರುತ್ತೆ ಕೂಡ. ಸೊ ನಂಗಂತೂ ಅನಿಮಿ ಬಗ್ಗೆ ಅಂತ ಗಾಳಿ ಗೊತ್ತಿಲ್ಲ, ಬಟ್ ಈ ಸ್ಪಾಟ್ ಮಾತ್ರ ಸಿಕ್ಕಾಪಟ್ಟೆ ಫೇಮಸ್. ಎಲ್ಲ ಬಂದು ಆ ವ್ಯೂ ಪಾಯಿಂಟಿಗೆ ಕಾಯ್ತಾರೆ. ಸೊ ನೋಡೋಣ ಅಂತ ನಾವು ಬಂದಿದ್ದೀವಿ. ಕಾಮಕುರ ಕೊಕುಮೆ ಸ್ಟೇಷನ್ ಹತ್ರ ಎಲ್ಲ ಆನಿಮಿ ಲವರ್ಸ್ ಹೇಳ್ಕೊಂಡು ಆ ಟ್ರೈನಿಗೋಸ್ಕರ ಕಾಯ್ತಾರೆ. ಎಷ್ಟು ಜನ ಗೊತ್ತಾ, ವೆಹಿಕಲ್ಸ್ ಓಡಾಡ್ತಾ ಇರತ್ತೆ ಆದ್ರೂ ರೋಡಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾರೆ. ಪೊಲೀಸರಿಗಂತೂ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದೇ ಒಂದ್ ದೊಡ್ಡ ಟಾಸ್ಕ್ ಅನ್ಸುತ್ತೆ. ಆ ಟ್ರೈನ್ ಒಂದು 5 ಸೆಕೆಂಡ್ಸ್ ಹೋಗುತ್ತಷ್ಟೇ, ಅದಕ್ಕೊಂದು ಎಷ್ಟು ಫ್ಯಾನ್ಸ್ ಅಂತ ಕೇಳ್ತೀರಾ ಇಲ್ಲಿ. ಓ ಮೈ ಗಾಡ್, ಆನಿಮಿ ಲವರ್ಸ್. ಸ್ಲಾಮ್ ಡಂಕ್ ಅನ್ನೋ ಒಂದು ಫೇಮಸ್ ಆನಿಮಿ ಶೂಟ್ ಆಗಿರುವಂತ ಸ್ಪಾಟ್ ಇದು. ಈ ಸ್ಪಾಟ್ ಅಲ್ಲಿ ಇದೇ ತರ ಫೋಟೋಸ್ ನ ತಕ್ಕೊಳ್ಳಕ್ಕೆ, ಆ ವ್ಯೂ ನ ನೋಡ್ಲಿಕ್ಕೋಸ್ಕರ ಇಷ್ಟಕ್ಕೊಂದ್ ಜನ ಎದ್ದು ಬಿದ್ದು ಬರೋದು. ಜಸ್ಟ್ ಒಂದು 5 ಸೆಕೆಂಡ್ಸ್ ಆ ಬೀಚ್ ಮುಂದೆ ಈ ಗ್ರೀನ್ ಟ್ರೈನ್ ಪಾಸ್ ಆಗೋ ವ್ಯೂಗಂತೂ ಜಪಾನ್ ಅಲ್ಲಿ ಹೈ ಡಿಮ್ಯಾಂಡ್ ಇದೆ. ಆನಿಮಿ ಸ್ಪಾಟ್ ನೋಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಈ ಡ್ಯಾಶ್ ಬೀಚ್ಗೆ. ನಾವು ಯಾವ ಬೀಚಿಗೆ ಬಂದಿದ್ದೀವಿ? ಶಿಚಿಹಿಗಾಮ. ಇವನಿಗೆ ಗೊತ್ತಿಲ್ಲ, ನಂಗೆ ಹೇಳ್ಕೊಡ್ತಾ ಇದ್ದಾನೆ. ಶಿಚಿರಿಹಿಗಾಮ. ಏನೋ ಒಂದ್ ಗಾಮ, ಏನೋ ಒಂದ್ ಬೀಚಿಗೆ ಬಂದಿದೀವಿ. ಸೊ ಬೀಚಲ್ಲೇ ಹುಡ್ದವನಿಗೆ ಇವಾಗ ಬೀಚ್ ತೋರಿಸ್ತಾ ಅಂದ್ರೆ ಉಡುಪಿ ಅವನಲ್ಲ, ಬೀಚಲ್ಲೇ ಎದ್ದು ಬಿದ್ದು ಹೊರಳ್ತಾ ಇದ್ನಲ್ಲ. ಸೊ ಅವನಿಗೆ ಬೀಚ್ ತೋರಿಸ್ತಾ ಇದೀನಿ ಇವಾಗ ಗೊತ್ತಾಯ್ತಾ ನಾನು ಯಾಕೆ ಡ್ಯಾಶ್ ಬೀಚ್ ಅಂತ ಹೇಳಿದೆ ಅಂತ. ದೇವ್ರಾಣೆಗೆ ಹೋದ್ರು ಪ್ರೊನೌನ್ಸಿಯೇಷನ್ ತುಂಬಾನೇ ಕಷ್ಟ ಇದೆ. ಶಿಚಿರಿಹಿಗಾಮ ಈ ಬೀಚ್ ನ ನೋಡಕ್ಕೆ ನಾವ್ ಇಲ್ಲಿಗೆ ಬಂದ್ವಿ. ಇದು ಬ್ಲಾಕ್ ಸ್ಯಾಂಡ್ ಬೀಚ್. ಇಲ್ಲಿ ಮರಳೆಲ್ಲ ಸ್ವಲ್ಪ ಕಪ್ಪಾಗಿರುತ್ತೆ, ಸೊ ಹಂಗಾಗಿ ಬ್ಲಾಕ್ ಸ್ಯಾಂಡ್ ಬೀಚ್ ಅಂತಾನು ಹೇಳ್ತಾರೆ. ಈ ಬೀಚ್ ಇಂದ ನಮ್ಗೆ ಎನೋಶಿಮಾ ಐಲ್ಯಾಂಡ್ ಸಮೇತನು ಕಾಣುತ್ತೆ. ಇದು ಕೂಡ 1 ಡೇ ಟೂರ್ ಮಾಡ್ಬೋದು ಜಪಾನ್ ಅಲ್ಲಿ. ತುಂಬಾನೇ ಚೆನ್ನಾಗಿದೆ ಅಂತ ನೆಕ್ಸ್ಟ್ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಶಿಚಿರಿಗಾಮ ಬೀಚ್ ಇಂದ ಸನ್ಸೆಟ್ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲೊಂದ್ ಮನೆ ಇತ್ತು, ಈ ಮನೆಯವ್ರದಂತೂ ಎಷ್ಟು ಲಕ್ಕಿ ಅಲ್ಲ, ಡೈಲಿ ಆ ಬೀಚ್ ವ್ಯೂ, ಟ್ರೈನ್ ವ್ಯೂ ಎಲ್ಲದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಬೋದು ಅನ್ಸುತ್ತೆ. ನೈಸ್ ಸ್ಪಾಟ್ ಸನ್ರೈಸ್ ಮತ್ತೆ ಸನ್ಸೆಟ್ ನೋಡ್ಲಿಕ್ಕೆ.
ಏನಿದು ಈ ಟ್ರೈನ್ ಉಲ್ಟಾ ಹೋಗ್ತಿದೆ, ಜೋತ್ ಬಿದ್ದಿರೋ ತರ ಕಾಣಿಸ್ತಾ ಇದೆ ಅಲ್ವಾ? ಎಸ್, ಜಪಾನ್ ಅಲ್ಲಿ ಈ ಟ್ರೈನ್ ತುಂಬಾನೇ ಫೇಮಸ್. ಇದ್ರ ಹೆಸರು ಮೋನೋ ಟ್ರೈನ್ ಅಂತ ಹೇಳಿ. ಈ ಟ್ರೈನ್ ನ ಮೇನ್ ಉದ್ದೇಶ ಬಂದು ಟ್ರಾಫಿಕ್ ಜಾಮ್ ನ ತಡೆಗಟ್ಲಿಕ್ಕೆ. ಇದು ಮೇಲ್ಗಡೆ ಜೋತಾಡ್ಕೊಂಡು ಹೋಗುತ್ತೆ. ನಿಂಗೆ ಏನಾದ್ರು ಫೀಲ್ ಆಗ್ತಾ ಇದೆಯಾ? ನಾರ್ಮಲ್ ಟ್ರೈನ್ ಅಲ್ಲಿ ಹೋದಂಗೆ ಅನ್ಸ್ತದಲ್ಲ? ಕೆಳಗೆ ನೀರು ಬಂದಾಗ ಈ ಟ್ರೈನ್ ಉಲ್ಟಾ ಹೋದಂಗ್ ಕಾಣುತ್ತೆ ಅಲ್ವಾ? ಸೊ ಹಾಗಾಗಿ ಏನಾದ್ರು ಹೆದರಿಕೆ ಆಗುತ್ತೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಒಳಗಡೆ ಕುತ್ಕೊಂಡಾಗ ಏನಿಲ್ಲ, ನಾರ್ಮಲ್ ಟ್ರೈನ್ ಅಲ್ಲೇ ಹೋದಾಗ ಅನ್ಸುತ್ತೆ. ಬಟ್ ಈ ಟ್ರೈನ್ ಇಂದ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಸಿಟಿ ವ್ಯೂ ನ ಎಂಜಾಯ್ ಮಾಡಬಹುದು. ಕೆಲವೊಂದು ಸಣ್ಣ ನಗರಗಳಲ್ಲಿ ಅಥವಾ ಟ್ರಾಫಿಕ್ ಜಾಮ್ ಹೆಚ್ಚಿದ್ದಲ್ಲಿ ಈ ತರ ಮೋನೋ ಟ್ರೈನ್ ಕಾನ್ಸೆಪ್ಟ್ ನ ಮಾಡಿದ್ರೆ ನಿಜವಾಗ್ಲೂ ಟೈಮ್ ಆಗಿರ್ಬೋದು, ಜಾಗ ಆಗಿರ್ಬೋದು, ಎರಡೂನು ಕ್ವಿಕ್ ಆಗಿ ಸೇವ್ ಆಗೋಗ್ಬಿಡುತ್ತೆ. ಈ ಟ್ರೈನ್ ಜರ್ನಿ ಅಂತೂ ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಟ್ರೈನ್ ಅಲ್ಲಿ ಕುತ್ಕೊಳ್ಳೋದ್ಕಿಂತ ಹೊರಗಡೆಯಿಂದ ಟ್ರೈನ್ ಹೋಗೋದನ್ನ ನೋಡಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಲ್ಲೇ ದೂರದಿಂದ ಅಫೋನಕ್ ಅನ್ನೋ ಒಂದು ಬೌದ್ಧ ದೇವಿಯ ಶ್ವೇತವರ್ಣ ಪ್ರತಿಮೆನೂ ನೋಡ್ಕೊಂಡು ವಾಪಸ್ ರಿಟರ್ನ್ ನಾವು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಒನ್ ಡೇ ಕಾಮಕುರ ಟ್ರಿಪ್. ನೀವೇನಾದ್ರೂ ಜಪಾನ್ ಬರೋದಿದ್ರೆ ಒನ್ ಡೇ ಕಾಮಕುರಕ್ ಅಂತ ಇಟ್ಕೊಂಡ್ಬಿಡಿ. ತುಂಬಾನೇ ಪ್ಲೇಸಸ್ ಗಳಿದೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಈ ಟ್ರಿಪ್ ನ ಕಾಸ್ಟ್ ಅಂಡ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ ಆಗಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇದು ನನ್ನ ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.